ವಯಸ್ಸಾದವರಲ್ಲಿ, ಹಿರಿಯ ನಾಗರಿಕರಲ್ಲಿ ನನ್ನದೊಂದು ವಿನಂತಿ ಏನಪ್ಪ ಅಂತಂದರೆ, ವಯಸ್ಸಾದವರು ಏನು ಮಾಡ್ತಾರೆ, ಈ ಚಳಿಗಾಲ ದಿನಗಳಲ್ಲಿ ಯಾತ್ರೆ ಮಾಡೋದು ತುಂಬ ತಪ್ಪು. ಯಾಕಂತಂದ್ರೆ ಮೊದಲೇ ವಯಸ್ಸಾಗಿರ್ತದೆ, ಈ ದೇಹ ಹಣ್ಣಾಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ದೇವರ ಯಾತ್ರೆಗೆ ಹೋಗ್ತಾರೆ. 100 ಕಿಲೋಮೀಟ್ರ್ ಜರ್ನಿಯಲ್ಲಿ ಸುಸ್ತಾಗಿಬಿಡ್ತಾರೆ. ಅದರಲ್ಲಿ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಪುಣ್ಯ ನದಿಗಳು, ಆ ಪುಣ್ಯ ನದಿಗಳಲ್ಲಿ ನೀರು ಭಾಳ ತಣ್ಣಗಾಗಿರ್ತವೆ. ಅದು ಮುಂಜಾನೆ ನೀರಿನಲ್ಲಿ ಮುಳುಗೋದು. ಹೀಗೆ ನೀರಿನಲ್ಲಿ ಮುಳುಗುವುದರಿಂದ ದೇಹದಲ್ಲಿರ್ತಕ್ಕಂತಹ ಉಷ್ಣಾಂಶ, ಒಂದು ಶಾಖ ಪೂರ್ತಿಯಾಗಿ ಹೊರಟು ಹೋಗ್ತದೆ. ಆವಾಗ ತಣ್ಣೀರಿನಲ್ಲಿ ಮುಳುಗಿದಾಗ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೆಲವೊಂದು ಇನ್ಬ್ಯಾಲೆನ್ಸ್, ಈ ನಮ್ಮ ಒಳಗಿರ್ತಕ್ಕಂಥ ಆರ್ಗನ್ಗಳಿಗೆ ಭಾಳ ಪೆಟ್ಟು ಕೊಡ್ತದೆ. ಅದರಿಂದ BP ತನ್ನ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಹೀಗಾಗಿ ಮೆದುಳಿನಲ್ಲಿ ಆಗಲಿ, ಹೃದಯದ ಒಂದು ರಕ್ತನಾಳಗಳಲ್ಲಿ ಈ ರಕ್ತ ಗಟ್ಟಿ ಆಗೋದು. ಹೀಗಾಗಿ ಬ್ರೈನ್ ಸ್ಟ್ರೋಕರ್ ಆಗ್ಬೋದು, ಹಾರ್ಟ್ ಸ್ಟ್ರೋಕರ್ ಆಗ್ಬೋದು. ನಾವು ಇದರಿಂದ ಏನಾಗ್ತದೆ, ತಮ್ಮ ಜೀವಕ್ಕೆ ಅಪಾಯ. ಹೀಗಾಗಿ ಯಾತ್ರೆ ಮಾಡಿರಿ, ಬೇಡ ಅನ್ನಂಗಿಲ್ಲ. ಆದರೆ ಈ ಸ್ಪೆಷಲಾಗಿ ಚಳಿಗಾಲದಲ್ಲಿ ಯಾತ್ರೆ ಮಾಡೋದು ತುಂಬ ತಪ್ಪು. ಯಾಕಂತಂದ್ರೆ ಮೊದಲೇ ಉಪವಾಸ ಇರ್ತಾರೆ. ಜರ್ನಿಯಲ್ಲಿ ತನ್ನ ಒಂದು ಎನರ್ಜಿಯನ್ನು ಕಳ್ಕೊಂಡು ಬಿಡ್ತಾರೆ. ಯಾಕಂದ್ರೆ ಸರಿಯಾಗಿ ನಿದ್ರೆ ಆಗುವುದಿಲ್ಲ, ಊಟ ಹೋಗುವುದಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಈ ಚಳಿಗಾಲದಲ್ಲಿ ಯಾತ್ರೆ ಮಾಡೋದು ಬಹಳ ನನ್ನ ಪ್ರಕಾರ ಬಹಳ ತಪ್ಪು. ಹೀಗಾಗಿ ಈ ಚಳಿಗಾಲವನ್ನು ಬಿಟ್ಟು ನೀವು ಬೇರೆ ಯಾವ ಒಂದು ಕಾಲದಲ್ಲಿ ಕೂಡ, ಬೇಸಿಗೆ ಕಾಲದಲ್ಲಿ ಇಲ್ಲ ಮಳೆಗಾಲದಲ್ಲಿ ಉತ್ತಮ ಅಂತಂದರೆ ಬೇಸಿಗೆ ಕಾಲ ಯಾತ್ರೆ ಮಾಡ್ಬೇಕಂತಂದ್ರೆ ನೀವು ಎಲ್ಲಿಗೆ ಭೀ ಹೋಗ್ಬೋದು, ವಯಸ್ಸಾದವರು. ಮತ್ತು ಈಗ ಒಂದು ಯಂಗ್ ಏಜ್ ಇದ್ದವ್ರಿಗೂ ಕೂಡ ಏನಾಗ್ತದೆ, ಈ ಚಳಿಗಾಲದಲ್ಲಿ ಭಾಳ ತ್ರಾಸಾಗ್ತದೆ, ಅದರಲ್ಲಿ ವಯಸ್ಸಾದವರು. ಹೀಗಾಗಿ ವಯಸ್ಸಾದವರು, ಹಿರಿಯ ನಾಗರಿಕರು ಈ ಚಳಿಗಾಲದಲ್ಲಿ ದೇವರುಗಳ ಯಾತ್ರೆ ಮಾಡೋದು ಬಹಳ ಒಂದು ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಅದಕ್ಕಾಗಿ ಈ ಚಳಿಗಾಲದಲ್ಲಿ ಯಾತ್ರೆಯನ್ನು ಮಾಡಬಾರ್ದು. ತಮ್ಮ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಹೀಗಾಗಿ ಯಾತ್ರೆ ಬೇಸಿಗೆ ಕಾಲದಲ್ಲಿ ಮಾಡೋದು ಬಹಳ ಉತ್ತಮ. ಚಳಿಗಾಲದಲ್ಲಿ ಯಾತ್ರೆಯನ್ನು ಮಾಡಬಾರ್ದು. ಕುಂಭಮೇಳ ನಡೀಲಿ, ಬೆಕ್ಕದ ಮೇಳ ನಡೀಲಿ, ಯಾಕಂದ್ರೆ ನಾವು ಚೆನ್ನಾಗಿರ್ಬೇಕಲ್ವೇ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ರೇ ಈ ಜಗ. ನಾವೇ ಚೆನ್ನಾಗಿಲ್ಲ ಅಂತಂದರೆ ಏನು ಉಪಯೋಗ ಇಲ್ಲ. ಅದಕ್ಕಾಗಿ ಚಳಿಗಾಲದಲ್ಲಿ ಯಾತ್ರೆಯನ್ನು ಮಾಡಬೇಡಿ, ಬೇಸಿಗೆ ಕಾಲದಲ್ಲಿ ಮಾಡಿ. ಹೊಟ್ಟೆ ತುಂಬ ಊಟ ಮಾಡಿ, ಉಪವಾಸ ಇರಬಾರ್ದು. ಅದರಲ್ಲಿ ಮೇನ್ ತನ್ನ BP ತನ್ನ ಅಸ್ತಿತ್ವದಲ್ಲಿ ಇರಲ್ಲ. BP ಎಕ್ದಮ್ ಲೋ ಆಗಿರ್ತದೆ. ಊಟ, ಬಾಡಿಯಲ್ಲಿ ಎನರ್ಜಿ ಬೇಕಂತಂದ್ರೆ ಊಟ ಇರಬೇಕು, ಉಪವಾಸ ಮಾಡಬೇಡ್ರಿ. ಯಾವುದೇ ಒಂದು ಜರ್ನಿ ಮಾಡ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿರಿ. ಹೊಟ್ಟೆ ತುಂಬ ಊಟ ಮಾಡಿ ಜರ್ನಿ ಮಾಡಿರಿ, ಬಾಡಿದಾಗ ಎನರ್ಜಿ ಇರ್ತದೆ. ಅದಕ್ಕಾಗಿ ಚಳಿಗಾಲದಲ್ಲಿ ಯಾತ್ರೆಯನ್ನು ದಯವಿಟ್ಟು ಮಾಡಬೇಡಿ, ಬೇಸಿಗೆ ಕಾಲದಲ್ಲಿ ಮಾಡಿ. ಇದು ತುಂಬ ಉಪಯುಕ್ತ. ಧನ್ಯವಾದಗಳು.